ಗುರುಗಳೇ ಕಾಫಿ. ಓ ಥ್ಯಾಂಕ್ ಯು. ಓ ಬನ್ನಿ ರವಿ, ಕೂತ್ಕೊಳ್ಳಿ. ಗುರುಗಳೇ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ನೋಡಿ, ನಾಳೆ ಮತದಾನ ಇದೆ, ಊರಿಗೆ ಹೋಗೋದಿಲ್ವೇನೋ? ನನ್ನೊಬ್ಬ ಊಟಕ್ಕೆ ಹೋದ್ರೆ ದಿವಸ ಮುಳುಗೋಗ್ಬಿಟ್ಟದ, ಇವಾಗ ಕೆಲಸ ಬಿಡ್ಬೇಕದ, ಹೋಗಕ್ಕಿಲ್ಲ. ಹೀಗಂದ್ರೆ ಹೇಗೆ ರವಿ? ಮತದಾನ ನಮ್ಮ ಹಕ್ಕು, ಹೌದಾ? ಯಾವತ್ತೂ ಕಡ್ಕೋಬಾರ್ದು. ನೀವು ಮತದಾನಕ್ಕೆ ಹೋಗಲೇಬೇಕು, ಮತದಾನ ಮಾಡಲೇಬೇಕು. ಹೌದಾ? ಹೌದು, ಸರಿ ಗುರುಗಳೇ, ಬರೀ ಇವ್ರಿಗೆ ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟು ಬರ್ತೀನಿ ಗುರುಗಳೇ. ಹಾಗೆ ಮಾಡಿ. ಮತದಾನನ ಯಾವತ್ತೂ ಕಳ್ಕೋಬೇಡಿ. ಆಯ್ತು ಗುರುಗಳೇ, ನಂಗೆ ಗೊತ್ತಾಗಲಿಲ್ಲ. ಎಲ್ಲದಕ್ಕಿಂತ ಶ್ರೇಷ್ಠವಾದ ಕೆಲಸ ಅಂದರೆ ಮತದಾನ ಮಾಡೋದು, ಶ್ರೇಷ್ಠ ವ್ಯಕ್ತಿನ ಆಯ್ಕೆ ಮಾಡೋದು. ಆಯ್ತು ಗುರುಗಳೇ, ಬೆಳಿಗ್ಗೆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ. ಒಳ್ಳೇದಾಗಲಿ, ಹೊಲಕ್ಕೆ ಬನ್ನಿ. ನೋಡಪ್ಪ ರವಿ, ಒಬ್ಬ ಧೀಮಂತ ನಾಯಕನ ಆಯ್ಕೆ ಮಾಡೋದು ನಿನ್ನ ಹಕ್ಕು. ಮೊದಲು ಓಟ್ ಹಾಕ್ಬಿಟ್ಟು ಆಮೇಲೆ ಬಂದು ಇಲ್ಲಿ ಕೆಲಸಕ್ಕೆ ಜಾಯ್ನ್ ಆಗು, ಸರಿನಾ? ಸರಿ ಗುರು. ಓಕೆ. ಮತದಾನದ ಬಗ್ಗೆ ನಂಗೆ ಗೊತ್ತಿರಲಿಲ್ಲ ಗುರುಗಳೇ, ನೀವು ಹೇಳಿದ್ಮೇಲೆ ನಂಗೆ ಅರ್ಥ ಆಯಿತು. ಫಸ್ಟು ಬೆಳಿಗ್ಗೆ ಹೋಗಿ ಓಟ್ ಹಾಕ್ಬಿಟ್ಟು ಆಮೇಲೆ ಕೆಲಸ ಬರ್ತೀನಿ ಗುರುಗಳೇ.